ಸರ್ ತನಿಖೆ ಮಾಡಿದ್ರಿ, ಇವ್ರಗಳದ್ದು ಎಡವಟ್ಟು ತಪ್ಪು ಅಂತ ಪ್ರೂವ್ ಆಯ್ತು. ವಾಟ್ ನೆಕ್ಸ್ಟ್? ಯಾವ ರೀತಿ ನಿರೀಕ್ಷೆ ಮಾಡ್ಬೋದು ನಾವು ಮುಂದಕ್ಕೆ? ಸರ್ ನಾವು ಎಡವಟ್ಟು ತಪ್ಪು ಅಂತ ಈಗ ಹೇಳಲಿಕ್ಕೆ ಅಲ್ಲ, ಪ್ರೂವ್ ಆದ್ರೆ ನಾವ್ ಏನ್ ನಿರೀಕ್ಷೆ ಮಾಡ್ಬೋದು ಅಂತ ಕೇಳ್ತಾ ಇದೀನಿ. ಅದು ಪ್ರೂವ್ ಆದ್ಮೇಲೆ ತಲೆದಂಡ ಆಗುತ್ತಾ? ಕ್ರಿಮಿನಲ್ ಕೇಸ್ ಆಗ್ತಾರಾ? ಇದನ್ನ ವೈದ್ಯಕೀಯ ಹತ್ಯೆ ಅಂತ ಕನ್ಸಿಡರ್ ಮಾಡ್ತಾರಾ ಪ್ರೂವ್ ಆದ್ರೆ? ಪ್ರೂವ್ ಆದ್ಮೇಲೆನೆ ಅದಕ್ಕೆ ಕ್ರಿಮಿನಲ್ ಪ್ರಕ್ರಿಯೆ ನಡಿಬೇಕು, ಇಲ್ಲ KMC ಇಂದ ಪ್ರಕ್ರಿಯೆ ನಡಿಬೇಕು, ಇಲ್ಲ ಸರ್ಕಾರದ ಪ್ರಕ್ರಿಯೆ ನಡಿಬೇಕು, ಅದು ನಿಯಮಾನುಸಾರ ಆಗುತ್ತೆ. ಅಲ್ಲಿ ಡಿಲೇ ಆಗಬಾರ್ದು ಅಂತ ಅವರ ಆಸೆ. ದಯವಿಟ್ಟು ನೀವು ಜವಾಬ್ದಾರಿ ತಗೊಳ್ಳಿ. ಸೂಪರಿಂಟೆಂಡೆಂಟ್ ಆಫ್ ದಟ್ ಬಿಗ್ ಹಾಸ್ಪಿಟಲ್ ಎಲ್ಲ ಒಂಥರ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರ್ದು ಇಂಥ ಇನ್ಸಿಡೆಂಟ್ಸ್ ನಿಂದ. ಅಟ್ ದ ಸೇಮ್ ಟೈಮ್ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ಬಾರ್ದು. ದೀಪಕ್, ಯು ಆರ್ ಎನ್ ಅಪ್ರೈಟ್ ಮ್ಯಾನ್. ನಾನ್ ನಿನ್ ಮೇಲೆ ಭರವಸೆ ಇಟ್ಟಿದ್ದೀನಿ ಬಿಕಾಸ್ ಯು ಆರ್ ಮೈ ಸ್ಟೂಡೆಂಟ್. ನನಗೆ ದಯವಿಟ್ಟು ಎಲ್ಲ ಒಂದ್ ಕಡೆ ರಾಧಾ ಅವರಿಗೆ, ರಾಜ್ ನ್ಯೂಸ್ಗೆ, ನಮ್ಗೆ ವಿದ್ಯಾ ಅವರಿಗೆ, ರಾಜ್ ನ್ಯೂಸ್ಗೆ ಒಂದು ಪಾಸಿಟಿವ್ ಇದು ಕೊಡೋಣಪ್ಪ. ನೀನು ಭರವಸೆ ಕೊಡಪ್ಪ ಮಾಧ್ಯಮದ ಮುಖಾಂತರ. We are ethically serving the people, sir. I promise you that we will do the best and what needs to be done, sir. ಬದುಕೋ ಹಕ್ಕನ್ನ ಕಿತ್ಕ ಕೂಡ್ದು ಯಾರ್ದು, ಅದು ಬಡವರಾದ್ರೂ ಆಗ್ಲಿ ಶ್ರೀಮಂತರಾದ್ರೂ ಆಗ್ಲಿ. ಆಸ್ಪತ್ರೆಗೆ ಏನಕ್ಕೆ ಹೋಗ್ತೀವಿ? ಅದು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಏನಕ್ಕೆ ಹೋಗ್ತೀವಿ? ಆಗಲ್ಲ ದೊಡ್ಡವ್ರ ಹತ್ರ ತೋರಿಸ್ಕೊಳಕ್ಕೆ, ಸರ್ವೈವ್ ಆಗಕ್ಕೆ ಆಗಲ್ಲ. ನಾವು ಕೂಡಿಟ್ಟಿರೋದನ್ನೆಲ್ಲ ಅಲ್ಲಿಗೆ ಹಾಕಕ್ಕೆ ಇಲ್ಲಿದ್ದಾರೆ ಸರ್ಕಾರಿ ಆಸ್ಪತ್ರೆ ಅವರು ಅಂತ. ಬಟ್ ನಾನು ಇನ್ನೊಂದನ್ನು ಒಪ್ಕೊಳ್ಳೇಬೇಕು. ಪ್ಲೀಸ್ ಪ್ಲೀಸ್. ಹಲೋ ಡಾಕ್ಟರ್ ದೀಪಕ್. ಹಲೋ. ಎಸ್ ಸರ್. ಈಗ ಒಂದು ಈ ಎಲ್ಲಾ ಡಿಸ್ಕಷನ್ ಅಲ್ಲಿ ನಮಗೆ ಕಂಡು ಬರ್ತಾ ಇರೋದೇನಂತಂದ್ರೆ ಅಲ್ಲಿ ಕಮ್ಯುನಿಕೇಶನ್ಸ್ ಸ್ವಲ್ಪ ತುಂಬಾ ಡ್ಯಾಮೇಜ್ ಆಗಿದೆ. ಏನಂತಂದ್ರೆ ಕರೆಕ್ಟ್ ಆಗಿ ಇಂಟರ್ನ್ ಆಗಿರ್ಬೋದು, ಅಥವಾ ಯೂನಿಟ್ ಚೀಫ್ ಆಗಿರ್ಬೋದು, ಅಥವಾ SR ಆಗಿರ್ಬೋದು, AP ಆಗಿರ್ಬೋದು, ಯಾರು ಇವರಿಗೆ ಕಮ್ಯುನಿಕೇಶನ್ಸ್ ಮಾಡಿದ್ದಾರೆ ಅನ್ನೋದು ಒಂದು ತಿಳ್ಕೊಳ್ಳಿ. ಸೊ ಆ ಕಮ್ಯುನಿಕೇಶನ್ಸ್ ಇನ್ ಮುಂದೆ ಯಾವುದೇ ಒಂದು ಪೇಷಂಟ್ಗೂ ಕೂಡ ಮಿಸ್ ಮ್ಯಾಚ್ ಆಗಬಾರ್ದು. ಪ್ರಾಪರ್ ಆಗಿ 1-to-1 ಕಮ್ಯುನಿಕೇಶನ್ಸ್, ಕನ್ಸೆಂಟ್ ತಗೊಳೋದಾಗಿರ್ಬೋದು, ಅಥವಾ ಡಾಕ್ಯುಮೆಂಟೇಶನ್ ಮಾಡೋದಾಗಿರ್ಬೋದು, ಈಚ್ ಅಂಡ್ ಎವ್ರಿ ಇಂಟೆನ್ಸ್ ಪ್ಲಸ್ SR, AP ಅಂಡ್ ಯೂನಿಟ್ ಹೆಡ್ ಅಂಡ್ ಯೂನಿಟ್ ಚೀಫ್ ಆಸ್ ವೆಲ್ ಆಸ್ HOD ಎಲ್ಲರಿಗೂ ಕೂಡ ಇದು ಗಮನ ತಂದು, ಇದು ಎಂಟೈರ್ಲಿ ಫಾರ್ ನಾಟ್ ಓನ್ಲಿ ಫಾರ್ ದ ವಿಕ್ಟೋರಿಯಾ ಹಾಸ್ಪಿಟಲ್ but entire all over Karnataka, any district hospital, taluk hospital and CHC, PHC, all to be applicable. Yes, so sir. today we have seen actually ಏನಾಗಿದೆ ಅಂತಂದ್ರೆ 4 ಮಕ್ಕಳು ಇಟ್ಕೊಂಡು ಒಂದು ವ್ಯಕ್ತಿ ಬಂದು ವಿಕ್ಟೋರಿಯಾ ಹಾಸ್ಪಿಟಲ್ ಅಲ್ಲಿ ಈ ರೀತಿ ಆಗುತ್ತೆ ಅಂತಂದ್ರೆ, ಯಾಕಂದ್ರೆ ಇನ್ನೊಂದ್ ಕಡೆ ನಾನು ಹೇಳ್ತೀನಿ, ಕೋಟ್ಯಾಂತರ ಆಪರೇಷನ್ಸ್ ಆಗಿದೆ. ಓಕೆ, ಬೀಯಿಂಗ್ ಎ ಸರ್ಜನ್ಸ್ 100 ಆಪರೇಷನ್ ಮಾಡಿದ್ರೆ 2 ಆಪರೇಷನ್ಸ್ ಅಂತೂ ಕೈ ಕೊಟ್ಟೆ ಕೊಡುತ್ತೆ. ಯಾಕೆ ಅಂತಂದ್ರೆ ಪೇಷಂಟ್ ಕಂಪ್ಲೇಂಟ್ಸ್ ಅಂತ ಹೇಳ್ತೀನಿ ನಾನು. ಯಾವಾಗ ಒಂದು ರೋಗಿ ಆ ಒಂದು ಚಿಕಿತ್ಸೆ ಪಡೆಯುವಾಗ ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ಲಿಲ್ಲ ಅಂತಂದ್ರೆ, ಇಲ್ಲಿ ಇವರು ಒಂದು ಏನಾಗಿದೆ ಅಂತಂದ್ರೆ ಬೀದಿಯಲ್ಲಿ ನಾನು ಇದ್ದೆ ಅಂತ ಹೇಳ್ತಾರೆ. 3 ದಿನ ನಾವು ಬೀದಿಯಲ್ಲೇ ಇದ್ವಿ, ಅಲ್ಲಿ ಇದ್ಕೊಂಡು ನಾವು ಡ್ರೆಸ್ಸಿಂಗ್ ಮಾಡಿಸ್ಕೊಂತ ಇದ್ವಿ, ಮನೆಗೆ ಹೋಗ್ಲಿಲ್ಲ ಅಂತ. ಇದು ಯಾಕೆ ಇವ್ರು ಆಮೇಲೆ ಸರ್, ಸಾರಿ ಫಾರ್ ದ ಇಂಟರಪ್ಟ್, ನಾನು ರಸ್ತೆಯಲ್ಲಿದ್ದೆ, ಕಾರಿಡಾರ್ ಅಲ್ಲಿ ಇದ್ದೆ, ಅವರು ಸುಮ್ನೆ ಹೇಳಲಿಕ್ಕೂ ಆಗಲ್ಲ. ವಿಕ್ಟೋರಿಯಾದಲ್ಲಿ ಮೂಲೆ ಮೂಲೆಯಲ್ಲೂ CC ಕ್ಯಾಮ್ರಾಗಳಿರುತ್ತೆ, ತೆಗೆಸ್ಬಿಡ್ಬೋದು ಸರ್. ಅದಕ್ಕೆ ನಾನು ತನಿಖೆ ಆಗ್ಲಿ ಅಂತಾನೆ ಅಲ್ಲಿ ತನಕ ಕಾಯ್ಲೇಬೇಕು ಅಂತ ಏನ್ ಇಲ್ವಲ್ಲ ಡಾಕ್ಟರ್ ದೀಪಕ್ ಅವರೇ. ಅಂಡ್ ಇನ್ನೊಂದು ಕಮ್ಯುನಿಕೇಶನ್ ಗ್ಯಾಪ್ ಅವ್ರು ಪ್ರಸ್ತಾಪ ಮಾಡಿದಾಗ ನಾನು ಆರಂಭದಲ್ಲೂ ಅದನ್ನೇ ಕೇಳಿದೆ, ಆಸ್ಪತ್ರೆ ವಿಭಾಗಕ್ಕೂ ಸರ್ಜರಿ ಡಿಪಾರ್ಟ್ಮೆಂಟ್ಗೂ ಕಮ್ಯುನಿಕೇಶನ್ ಇಲ್ವಾ ಹಂಗಾದ್ರೆ? ಮೇಡಮ್, ಇಲ್ಲಿ ಹಾಸ್ಪಿಟಲ್ ಮತ್ತೆ ಸರ್ಜರಿ ಡಿಪಾರ್ಟ್ಮೆಂಟ್ ಕಮ್ಯುನಿಕೇಶನ್ ಬಿಟ್ವೀನ್ ದ ಡಾಕ್ಟರ್ ಅಂಡ್ ದ ಪೇಷಂಟ್, ಕಮ್ಯುನಿಕೇಶನ್ ಬಿಟ್ವೀನ್ ದ ನರ್ಸಿಂಗ್ ಸ್ಟಾಫ್ ಅಂಡ್ ದ ಪೇಷಂಟ್ ಇಲ್ವಾ ಹಂಗಾದ್ರೆ? ಕಮ್ಯುನಿಕೇಶನ್ ಏನ್ ಗ್ಯಾಪ್ ಆಗಿದೆ ಈ ಇನ್ಸಿಡೆಂಟ್ ಅಲ್ಲಿ, ಎಲ್ಲಿ ಕಮ್ಯುನಿಕೇಶನ್ ತೊಂದರೆ ಆಗಿದೆ? ಡಾಕ್ಟರು ಪೇಷಂಟ್ ಮಧ್ಯೆನೋ, ಡಾಕ್ಟರು ಪೇಷಂಟ್ ಅಟೆಂಡರ್ ಮಧ್ಯೆ ಹೇಳಬೇಕಾದ್ರೆ ಕಮ್ಯುನಿಕೇಶನ್ ಅಲ್ಲಿ ಏನ್ ಗ್ಯಾಪ್ ಆಗಿದೆ ಅದನ್ನ ತನಿಖೆನಲ್ಲಿ ಬರ್ತದೆ. ಆ ತನಿಖೆನಲ್ಲಿ ಬಂದ ಅದು ಸರಿಪಡಿಸ್ತೀವಿ. ಅಥವಾ ಅಕಸ್ಮಾತ್ ಯಾರಾದ್ರೂ ತಪ್ಪಿಸ್ತಿದ್ರೆ ಅದಕ್ಕೆ ಶಿಕ್ಷೆ ಮಾಡೋದಕ್ಕೆ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಮಾತನಾಡಿ ಡಾಕ್ಟರ್ ದೀಪಕ್ ಅವರೇ, ಇಷ್ಟೊತ್ತು ಬಹಳ ತಾಳ್ಮೆಯಿಂದ ನಮಗೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಿ, ಅದನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಅದರ ಜೊತೆಗೆ ಒಂದು ಪ್ರಶ್ನೆ, ಒಂದು ರಿಕ್ವೆಸ್ಟ್ ಮತ್ತು ಒಂದು ನೀವು ಆರ್ಡರ್ ಅಂತ ತಗೊಂಡ್ರು ಪರವಾಗಿಲ್ಲ, ಅದು ರಾಜ್ ನ್ಯೂಸ್ ಕಡೆಯಿಂದನಾದ್ರೂ ಅನ್ಕೊಳ್ಳಿ, ಅಥವಾ ಇಡೀ ಸಮಾಜದ ಬಡಬಗ್ರ ಕಡೆಯಿಂದ ಆದ್ರೂ ಅಂತಲೂ ಅನ್ಕೊಳ್ಳಿ. ಈ ರೀತಿಯ ಪ್ರಾಬ್ಲಮ್ ಇನ್ನೊಂದ್ಸಲ ಅಲ್ಲಿ ರಿಪೀಟ್ ಆಗಕೂಡ್ದು. ಅಂಡ್ ಇದು ನಡೆದಿದ್ದೇ ಹೌದು ಅನ್ನೋದಾದ್ರೆ ವ್ಯವಸ್ಥೆಯ ಹುಡುಕನ್ನ ಮುಚ್ಚಿಟ್ಕೊಂಡು ಹೊರಗೆ ಏನೂ ಆಗಿಲ್ಲ ಅಂತ ದಯವಿಟ್ಟು ತೋರ್ಸಕ್ ಹೋಗ್ಬೇಡಿ. ನಾವು ನಿಮ್ಗಳನ್ನ ವೈದ್ಯೋ ನಾರಾಯಣೋ ಹರಿ ಅಂತ ನಂಬಿದೀವಿ. ಅದನ್ನ ಸಾಬೀತ್ ಮಾಡ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ. ಥ್ಯಾಂಕ್ ಯು, ಇಷ್ಟೊತ್ತು ನೀವು ರಾಜ್ ನ್ಯೂಸ್ ಜೊತೆಗೆ ಮಾತಾಡಿದಕ್ಕೆ. ಎಸ್ ಥ್ಯಾಂಕ್ ಯು ಡಾಕ್ಟರ್. ಒಂದು ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಬ್ರೇಕ್ ಜೊತೆಗೆ ಯಾರ್ಯಾರಿಗೆ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು, ಈ ಕುಟುಂಬದ ಪರವಾಗಿ ಹೇಗೆ ನಿಂತ್ಕೊಳ್ಬೋದು, ಡೆಫಿನೆಟ್ಲಿ ನಾವು ಅದನ್ನ ಪ್ರಯತ್ನ ಪಡ್ತೀವಿ. ಅದರ ಜೊತೆಗೆ ಸಮಾಜ ಅಂತ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ. ಒಂದಲ್ಲ ಎರಡಲ್ಲ, 4 ಮಕ್ಕಳು, 4 ತಿಂಗಳು ಹಸುಗೂಸು ಕೈಯಲ್ಲಿ ಅಥವಾ ಬಗ್ಲಲ್ಲಿ, ಇನ್ನು 3 ಇಲ್ಲಿ ಆಟ ಆಡ್ಕೊಂಡು ಕೂತಿವೆ. ಎಲ್ಲವೂ ಪುಟಾಣಿ ಮಕ್ಕಳು. ಅಪ್ಪ ಇಲ್ಲಿ ಅಂತ ಕೇಳ್ತೇವೆ, ಉತ್ತರ ಕೊಡೋಕ್ಕೆ ತಾಯಿಗೆ ಬಾಯಿಲ್ಲ. 2ನೇದು 3 ಹೊತ್ತು ಊಟ ಹಾಕುವ
ಶಕ್ತಿಯೂ ಆಕೆ ಕಳ್ಕೊಬಿಟ್ಟಿದ್ದಾಳೆ. ಹಿಂದೆ ಮುಂದೆ ಯಾರಿಲ್ಲ. ಯಾರಾಗಬೇಕು? ನಾವು ನೀವುಗಳೇ ಆಗಬೇಕು. ಸಾಧ್ಯ ಆದರೆ ಆ QR ಕೋಡ್ನ ಅಥವಾ ಸ್ಕ್ಯಾನರ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.